ರಾಷ್ಟ್ರೀಯ ಪಕ್ಷ ನಮ್ಮ ಅಧ್ಯಕ್ಷರು JP ನಡ್ಡಾ ಅವರು, ನಮ್ಮ ನಾಯಕರು ಯಡಿಯೂರಪ್ಪನವರು, ನಮ್ಮ ರಾಜ್ಯಾಧ್ಯಕ್ಷರು ನನ್ನ ನಾಯಕ PY ವಿಜಯೇಂದ್ರ ಅವರು, ನಮ್ಮ ಪಕ್ಷ ತೀರ್ಮಾನ ಮಾಡುತ್ತೆ ನಾನೇನು ಮಾಡಬೇಕು ಅನ್ನೋದನ್ನ. ಅದನ್ನು ಬೇರೆ ಪಕ್ಷದವ್ರು ಹೇಳೋ ಅಂಥದ್ದೇನು ಪ್ರಸ್ತುತ ಅಲ್ಲ, ನಮ್ಮ ಪಕ್ಷದವ್ರು ತೀರ್ಮಾನ. ನಾವು ಅಣ್ಣತಮ್ಮದಿದ್ದಾಗೆ ಒಟ್ಟಿಗೆ ಹೋಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ನಂಗೆ ಗೊತ್ತಿಲ್ಲ, ಅದನ್ನು ಗಮನಿಸ್ತೀನಿ. ಅಲಯನ್ಸ್ ಆಗಿರೋದ್ರಿಂದ ಆ ಅರ್ಥದಲ್ಲಿ ಹೇಳಿದಾರೆ ಅವ್ರು ಅಣ್ಣತಮ್ಮದಿದ್ದಾಗ. ಗಮನಿಸ್ತೀನಿ, ಗೊತ್ತಿಲ್ಲ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಗಮನಿಸ್ತೀನಿ. 23ರಲ್ಲಿ ಏನಾಗಿದ್ರು ಪ್ರೀತಮ್ ಗೌಡರು, ಇವಾಗ ಏನಾಗಿದ್ದಾರೆ, ಮತ್ತು 28ಕ್ಕೆ ಏನಾಗ್ತಾರೆ ಗೊತ್ತಿರಲ್ಲ. ಹಂಗಾಗಿ ಸುಮ್ಮನೆ ಒಂದೊಂದು ನಿಮಿಷಕ್ಕೂ ನಾನು ಮಾತಾಡೋದನ್ನು ನಾನು ಅದನ್ನು ಏನು ಅನ್ನೋದನ್ನು ಗಮನಿಸ್ಬೇಕಲ್ಲ. ಯಾರಿಗೆ ಹೇಳಿದ್ದಾರೆ, ಯಾವ ವ್ಯಕ್ತಿಗೆ ಹೇಳಿದ್ದಾರೆ, ಏನು ವಿಚಾರ, ಏನು ಸಂಬಂಧ ಅಂತೇಳಿ ನೋಡ್ಬೇಕಲ್ಲ. ಹಂಗಾಗಿ ನಾನು ನೋಡದೆ ಏನೂ ಹೇಳೋದು ತಪ್ಪಾಗುತ್ತೆ. ಪ್ರೀತಮ್ ಗೌಡರು ಉತ್ಸಾಹದಲ್ಲಿ ಯುವಕರಿದ್ದಾರೆ, ಸ್ವಲ್ಪ ಉತ್ಸಾಹದಲ್ಲಿ ಮಾತಾಡ್ತಾರೆ. ನಮ್ಮ ಕೂತು ನಾವೆಲ್ಲ ಮಾತಾಡಿ ಸರಿ ಮಾಡ್ಕೊಡ್ತೀವಿ. ಉತ್ಸಾಹದಲ್ಲಿ 23ರಲ್ಲಿ ಬಂದು ಪ್ರೀತಮ್ ಗೌಡನ ಸೋಲ್ಸಿ ಅಂತ ಹೇಳಿದಾಗಲೂ ಹಾಸನ ಜನ 78,000 ಓಟ್ ಹಾಕಿದ್ದಾರೆ. 78,000 ಪ್ರೀತಮ್ ಗೌಡನ ಪರವಾಗಿ ಅವ್ರ ವಿರುದ್ಧವಾಗಿ ಬಿದ್ದಿರೋಂಥ ಮತಗಳು ಅನ್ನೋದನ್ನು ಮಾತ್ರ ಅವ್ರ ಮನಸ್ಸಲ್ಲಿ ಇಟ್ಕೊಳ್ಳಿ. 84,000 ಅವ್ರ ಅಭ್ಯರ್ಥಿ ಏನು ತಗೊಂಡಿದ್ದಾರೆ ಆ ಬೂತ್ಗಳನ್ನ ಪಟ್ಟಿ ಇಟ್ಕೊಂಡಿರೋಕ್ಕೆ ಹೇಳಿ. ಆ 84,000ದಲ್ಲಿ ಈಗ 44,000 ಎಲ್ಲೋ ಕೂತಿದೆ ಅನ್ನೋದನ್ನು ಒಂದ್ಸಲಿ ಅವ್ರು ನೋಡಿಬಿಟ್ರೆ ಪ್ರೀತಮ್ ಗೌಡನ ಶಕ್ತಿ ಏನು, ಅವರು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಗೆಲ್ಸ್ಕೊಂಡಿದ್ದಾರೆ ಆ ಎರಡೂ ಶಕ್ತಿ ಅರ್ಥ ಆಗ್ಬಿಡುತ್ತೆ. ಆಮೇಲೆ ಉಳಿದಿದ್ದನ್ನು ನಮ್ಮ ಪಕ್ಷದ ಹಿರಿಯರು ಮಾತಾಡ್ತಾರೆ. ಯಾಕೆ ಈಗ ಅವೆಲ್ಲ ಮಾತಾಡೋದು? ಅವ್ರು ಗೆದ್ದಿರೋ ಅಂಥದ್ದು ಅಥವಾ ಅವ್ರ ಪಕ್ಷದ ಅಭ್ಯರ್ಥಿ ಗೆದ್ದಿರೋದು ಅವ್ರು ಗೆಲ್ಲಿ ಅಂತ ಓಟ್ ಹಾಕಿಲ್ಲ. BJP ಸೋಲ್ಬೇಕು ಅಂತ ಬೇರೆಯವ್ರು ಯಾರೋ ಮನ್ಸು ಮಾಡಿ ಓಟ್ ಹಾಕಿರೋದ್ರಲ್ಲಿ ಗೆದ್ದಿರೋಂಥದ್ದು. ನನಗೆ ಬಂದಿರೋ ಮತಗಳು ಪ್ರೀತಮ್ ಗೌಡನ್ ಗೆಲ್ಸ್ಬೇಕು ಅಂತ ಬಂದಿರೋ ಮತಗಳು, ಮತ್ತು ಅವ್ರು ಸೋಲ್ಸಿ ಅಂತ ಹೇಳಿದಾಗಲೂ ಬಂದಿರೋ ಮತಗಳು. ಹಂಗಾಗಿ ನಾನು ಉತ್ಸಾಹದಲ್ಲಿ ಮಾತಾಡೋದಿಲ್ಲ, ನನ್ನ ಕೆಲಸ ಮಾತಾಡುತ್ತೆ. ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಬಂದು ಸೋಲ್ಸಿ ಅಂತ 3-4 ಸಲ ಬಂದು ಹೇಳಿದಾಗಲೂ ನಂಗೆ 78,000 ಓಟ್ ಹಾಕಿದ್ದಾರೆ ಅಂತೇಳಿ ಹೇಳಿದ್ರೆ ಪ್ರೀತಮ್ ಗೌಡ್ರನ ಶಕ್ತಿ ಏನು ಅನ್ನೋದು ಹಾಸನಲ್ಲಿ ಬಹುಶಃ ಅವ್ರಿಗೆ ಅರ್ಥ ಆಗಿರುತ್ತೆ. ಅವ್ರು 84,000ದಲ್ಲಿ 44,000 ಓಟ್ ಎಲ್ಲೋಗಿದೆ ಅಂತೇಳಿ ಹೇಳಿ ಫಸ್ಟು ಅವರು ಕೂತ್ ಮಾತಾಡ್ಕೊಂಡ್ರೆ, ಅವ್ರ ಶಾಸಕರು ಯಾರು ಗೆಲ್ಸ್ಕೊಂಡಿದ್ದಾರೆ ಅವರು ಕೂತ್ ಮಾತಾಡ್ಕೊಂಡ್ರೆ ಬಹುಶಃ ಅಲ್ಲಿಂದ ಪ್ರಾರಂಭ ಆದರೆ ಒಳ್ಳೆಯದು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.